ಹಲೋ ಫ್ರೆಂಡ್ಸ್, ಲಾಸ್ಟ್ ಇಯರ್ ನಾವು ಗ್ಲೋಬಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ಸಲ್ಲಿ ನಮ್ಮ ಮಿರಾಕಲ್ ಕೋರ್ಸ್ನ ಶುರು ಮಾಡಿದ್ವಿ. ಮಕ್ಕಳಿಗೆ ತುಂಬ ಇಂಪ್ರೂವ್ಮೆಂಟ್ ಕಾಣಿಸಿದೆ. ಬಟ್ ನಾನು ಹೇಳಿದ್ರೆ ಚೆನ್ನಾಗಿರಲ್ಲ. ಅಲ್ಲಿನ ಟೀಚರ್ ಇದ್ದಾರೆ, ಬನ್ನಿ ಅವರ ಅಭಿಪ್ರಾಯ ನೋಡೋಣ. ಲಾಸ್ಟ್ ಇಯರ್ ನಾವು ಕೋರ್ಸ್ ಶುರು ಮಾಡಿದಾಗ ಮೊದಲು ಮಕ್ಕಳು ಹೇಗಿದ್ರು, ಆಮೇಲೆ ಏನಾಯಿತು, ಮತ್ತು ಪೇರೆಂಟ್ಸ್ ಅಭಿಪ್ರಾಯ ಎಲ್ಲ ಹೇಗಿದೆ ಅಂತ ಇವ್ರಿಗೆ ಗೊತ್ತಿರುತ್ತೆ. ಇವರೇ ಹೇಳ್ತಾರೆ. ಹಲೋ ಮೇಡಮ್, ಲಾಸ್ಟ್ ಇಯರ್ ನಮ್ಮ ಕೋರ್ಸ್ ನಾವು ಮಿರಾಕಲ್ ಕೋರ್ಸ್ ಶುರು ಮಾಡಿದ್ರಲ್ವಾ, ಹೇಗಿತ್ತು? ಪೇರೆಂಟ್ಸ್ ಅಭಿಪ್ರಾಯ ಏನಾಯಿತು? ಮಕ್ಕಳಲ್ಲಿ ಇಂಪ್ರೂವ್ಮೆಂಟ್ ಹೇಗಿತ್ತು? ಎಲ್ರಿಗೂ ನಮಸ್ತೆ. ನಾನು ಗ್ಲೋಬಲ್ ಪಬ್ಲಿಕ್ ಶಾಲೆಯಲ್ಲಿ ಕನ್ನಡ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಸರ್ ಹರ್ಷದ್ ಸರ್ನ ಕರ್ಕೊಂಡು ಬಂದಮೇಲೆ ಹರ್ಷದ್ ಸರ್ ಮಿರಾಕಲ್ ಕೋರ್ಸ್ ಇಲ್ಲಿ ನಮ್ಮ ಶಾಲೆಯಲ್ಲಿ ಶುರು ಮಾಡಿದ್ರು. ಸೊ ಎಲ್ಲ ಶಾಲೆಯಲ್ಲಿ ಇರೋ ಥರ ಕನ್ನಡದಲ್ಲಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಂದರೆ ಕನ್ನಡದಲ್ಲಿ ವೀಕ್ ಇರ್ತಾರೆ ಅಲ್ವಾ. ಸೊ ಕನ್ನಡದಲ್ಲಿ ವೀಕ್ ಇದ್ರು ಮಕ್ಕಳು. ಬಟ್ ಲಾಸ್ಟ್ ಇಯರ್ 1 year ಅಲ್ಲಿ ಮಕ್ಕಳು ಪರವಾಗಿಲ್ಲ, ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾರೆ. ಪೇರೆಂಟ್ಸ್ ಒಪಿನಿಯನ್ ಕೂಡ ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ನಾವು ಈ ವರ್ಷನೂ ಕೂಡ ಹರ್ಷದ್ ಸರ್ ಅವ್ರನ್ನ ಕರೆದಿದ್ದೀವಿ. ಮಿರಾಕಲ್ ಕೋರ್ಸ್ನ ಮತ್ತೆ ಕಂಟಿನ್ಯೂ ಮಾಡಿ ನಮ್ಮ ಎಲ್ಲಾ ಮಕ್ಕಳಿಗೂ ಕೂಡ ಈ ಒಂದು ಕನ್ನಡನ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಡಿ ಅಂತ ಕೇಳಿದ್ವಿ. ಸೊ ಮಕ್ಕಳು ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾರೆ. ನಮ್ಮ ಪೇರೆಂಟ್ಸ್ ಕಡೆಯಿಂದನೂ ತುಂಬಾ ಒಳ್ಳೆ ಒಪಿನಿಯನ್ ಬಂದಿದೆ. ಸೊ ಮತ್ತೆ ಆ ಒಂದು ಇನ್ಸ್ಟಿಟ್ಯೂಟ್ನೇ ಅಂದ್ರೆ ಆ ಒಂದು ಹರ್ಷದ್ ಅವ್ರ ಗ್ರೂಪ್ ಅವ್ರನ್ನೇ ಈ ಒಂದು ನೆಕ್ಸ್ಟ್ ಇಯರ್ ಕೂಡ ಈ ವರ್ಷನೂ ಕೂಡ ಕಂಟಿನ್ಯೂ ಮಾಡೋಣ ಅಂತ ಅನ್ಕೊಂಡಿದೀವಿ. ಇವರೊಂದು ಸಹಕಾರ ನಮ್ಗೆ ತುಂಬಾ ಚೆನ್ನಾಗಿತ್ತು ಸರ್. ಥ್ಯಾಂಕ್ ಯು ಹರ್ಷದ್ ಅವರೇ. ಥ್ಯಾಂಕ್ಸ್.